ನಮಸ್ಕಾರ ಸ್ನೇಹಿತರೆ, ನಾನು ಶಿವಕುಮಾರ್ ಮಾತಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಸ್ನೇಹಿತರೆ, ಇವತ್ತು ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ. ಹಾಗೆ ನಮ್ಮ ಸ್ನೇಹಿತರು ಎಲ್ಲ ಟೂರ್ನಮೆಂಟ್ ಇಟ್ಟಿದ್ದಾರೆ. ಆ ಟೂರ್ನಮೆಂಟ್ಗೆ ಪ್ರಾಕ್ಟೀಸ್ ಅಂತ ಹೊರಟಿದ್ದೀನಿ. ಕ್ರಿಕೆಟ್ ಬನ್ನಿ, ನಾವೆಲ್ಲ ಕ್ರಿಕೆಟ್ ಆಡ್ತೀವಿ. ಆ ಟೂರ್ನಮೆಂಟಲ್ಲಿ ಹೇಗಿರ್ತದೆ ಅದನ್ನು ಚೆನ್ನಾಗಿದೆ, ನೋಡೋಣ ಬನ್ನಿ ಏನಾಗಿದೆ ಅಂತ. ಸ್ನೇಹಿತರೆ ನೋಡಿ, ನಾವು ಗ್ರೌಂಡ್ಗೆ ಅಂತ ಹೊರಟಾಗ ಇವರು ಗಾಡಿ ಪಂಚರ್ ಆಗಿಬಿಟ್ಟಿತ್ತು. ಇವರ ಒಂದು ಜಾಕ್ ಕೂಡ ಸ್ವಲ್ಪ ಇದಾಗ್ತಾಯಿತ್ತು, ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅದರಿಂದ ಪಾಪ ಹೆಲ್ಪ್ ಮಾಡೋಣ ಅಂತೇಳಿ ಸ್ವಲ್ಪ ಆಗಿ ನಿಂತ್ಕೊಂಡೆ. ಆಮೇಲೆ ಯಾವ್ದಾರ ಗಾಡಿ ಬರುತ್ತೇನೋ ನಮ್ಮದು ಅಂತೇಳಿ ನೋಡ್ತಾ ನಿಂತ್ಕೊಂಡೆ. ಯಾವುದೂ ಬರಲಿಲ್ಲ ಗಾಡಿ. ಆದರೆ ಅಷ್ಟರಲ್ಲೇ ಒಬ್ಬರು ರಾಕೇಶ್ ಅಂತೇಳಿ ಬಂದು ನಿಲ್ಲಿಸಿದ್ರು. ಅವರೇ ಕೊಟ್ಟಿರೋದು ಜಾಕು ನೋಡಿ. ಅವ್ರ ಜಾಕಿಂದನೇ ನಾವು ಇದು ಮಾಡಿರೋದು. ಇಲ್ಲಾಂತಂದರೆ ಅವ್ರ ಜಾಕ್ ಇಲ್ಲಾಂದರೆ ಇನ್ನೂ ಎಷ್ಟೊಂದು ನಿಂತ್ಕೋಬೇಕೈತೆ ಏನೋ ಗೊತ್ತಿಲ್ಲ. ನೋಡಿ, ಪಂಚರ್ ಕೂಡ ಆಗಿದೆ ಅಲ್ಲಿ. ಹಾಂ ಇಲ್ಲ, ಜಾಕ್ ಬೇಕಾಗಿತ್ತು ಅಷ್ಟೇ. ಇನ್ನು ಚೂರು ಮೇಲೆ ಹಾಕ್ಬೋದು ನಿಧಾನಕ್ಕೆ. ಸ್ವಲ್ಪ ಎತ್ತಣ. ಇನ್ನೊಂದ್ಸಲ ಇಲ್ಲಿ ಎತ್ತದ ತಕ್ಷಣ ಇಲ್ಲೇ ಕೂರುದು. ಏನಾಗಲ್ಲ, ಬಿಡಿ. ಬಂದರೆ ಒಳ್ಳೆ ಟೈಮಿಗೆ ನಿಲ್ಸಿದ್ರಿ. ಯಾಕೆಂದರೆ ವೆರಿಟೋದೇ ಆಗುತ್ತೆ ಅಂತೇಳಿ ನಾವು ಜಾಕಾಗಿ ಇದು ಮಾಡಿದೆ. ಅಲ್ಲೊಂದು ಗಾಡಿ ಇದ್ದು ನಮ್ಮದೇ ಬರ್ತಾರಲ್ಲ ಇದು. ಇಲ್ಲ, ಟ್ರೈ ಮಾಡ್ದೋ ಇದೇ ಆಗುತ್ತೆ ಅಂತೇಳಿ ನಾವು ಮಾಡೋದು. ನೋಡಿ ಇದು ನೋಡಿ ಹೆಂಗಿದೆ. ಸುಮಾರು ದಿನ, 1 ವರ್ಷ ಮೇಲಾಯ್ತು ಯೂಸ್ ಮಾಡಿ. ಹಾಂ, ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ರಾಕೇಶ್ ಅಂತನಾ? ನೋಡಿ ಸ್ನೇಹಿತರೆ, ಇವರೇ ನಿಲ್ಸಿದ ಗಾಡಿ. ಜಾಕ್ ಕೊಟ್ಟರು, ನಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಅವ್ರಿಗೆ. ನೋಡಿ, ನಮಗೆ ಜಾಕ್ ಕೊಟ್ಟು ಹೆಲ್ಪ್ ಮಾಡಿದ್ರು ರಾಕೇಶ್ ಅವರು. ನಾವು ಅಲ್ಲಿಂದ ಸೀದಾ ಹೊರಟು ಬಂದ್ವಿ ಬೇಗೂರಿಗೆ. ಟಿಫನ್ ಮಾಡೋಣ ಅಂತೇಳಿ ಬಂದ್ವಿ ಸ್ನೇಹಿತರೆ. ಇಲ್ಲಿ ಗೌತಮಿ ಹೋಟೆಲ್ ಅಂತೇಳಿ ನೋಡಿ ಬಂದಿದ್ದೀವಿ. ಗೌತಮಿ ಹೋಟೆಲಲ್ಲಿ ಡೈಲಿನೇ ನಾವು ಟಿಫನ್ ಮಾಡೋದು. ಚೆನ್ನಾಗಿರುತ್ತೆ. ಕ್ರೌಡ್ ಕಡಿಮೆ ಇದೆ. 10 ಗಂಟೆ ಆಗೋಯ್ತಲ್ಲ, ಕ್ರೌಡ್ ಕಡಿಮೆ ಇದೆ. ಬನ್ನಿ ಒಳಗಡೆ ಹೋಗೋಣ, ಏನೇನು ನೋಡೋಣ, ಏನೇನು ಸಿಗುತ್ತೆ. ನೋಡಿ ಸರ್, ಇದೆ ಗೌತಮಿ ಹೋಟೆಲ್. ಇದು ನಿಮಗೆ ಬೆಳಗ್ಗೆ ಟಿಫನ್ ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಸಿಗುತ್ತೆ. ಇದೆ ನೋಡಿ, ಎಲ್ಲ ಚಾಲಕರಿಗೂ ಒಳ್ಳೆ ಹೋಟೆಲ್ ಇದು. ನೋಡಿ, ನೀವೇನಾದ್ರು ಬಂದರೆ ಈ ಕಡೆ ಒಂದ್ಸಲ ವಿಸಿಟ್ ಮಾಡಿ. ಗೌತಮಿ ಹೋಟೆಲ್ ಅಂತೇಳಿ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ ಇದು. ಸ್ನೇಹಿತರೆ, ಬಂದಿದ್ದೀನಿ ಗ್ರೌಂಡ್ಗೆ. ನೋಡೋಣ ಬನ್ನಿ ಹೇಗೆ ಆಡಿದ್ರೆ. ನಮಸ್ಕಾರ ಸರ್. ನಮಸ್ಕಾರ. ಹಾಯ್ ಹಾಯ್. ನೋಡಿ ಸ್ನೇಹಿತರೆ, ನಮ್ಮ ಸುಧಾಕರ್ ಅವ್ರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಬೌಲಿಂಗು. ನೋಡಿ, ನಮ್ಮ ಕ್ಯಾಪ್ಟನ್ ವಿಷನ್ ಆಡ್ತಾ ಇದ್ದಾರೆ. ನೋಡಿ, ಸೂಪರ್ ಬ್ಯಾಟಿಂಗ್. ಬೋಲ್ಡ್. ನೋಡಿ ಸ್ನೇಹಿತರೆ, ನಮ್ಮ ಕುಮಾರಣ್ಣವ್ರು ಬೌಲಿಂಗ್ ಮಾಡಿದ್ದಾರೆ. ವಿಷಣ್ ಅವ್ರು ಬೋಲ್ಡ್ ಆಗಿದ್ದಾರೆ. ನೋಡಿ, ಕುಮಾರಣ್ಣವ್ರ ಬೌಲಿಂಗ್ಗೆ ಯಾರು ಆಟ ಆಡೋಕ್ಕಾಗಲ್ಲ. ನೋಡಿ ಸ್ನೇಹಿತರೆ, 30 ಬಾಲ್ಗೆ 20 ರನ್ ನೋಡಿದ್ದಾರೆ. ನಾವು 20 ರನ್ ನೋಡಿದ್ರೆ ನಾವು ವಿನ್ ಆಗ್ತೀವಿ. ನಮ್ಮ ಟೀಮ್ ಇದು.
ಬೌಂಡ್ರಿ ಕುಮಾರಣ್ಣ ಅವ್ರ ಕಡೆಯಿಂದ ಒಂದು ಬೌಂಡ್ರಿ ಹೊಡೆದಿದ್ರ. ಭಾಳ ದೂರ ಹೋಗಿದೆ, ಬೌಂಡ್ರಿಯಿಂದ ಆಚೆ ಹೋಗಿದೆ. 4ಗಿಂತ ಹೆಚ್ಚಾಗಿ ಕೊಡಬೇಕಾಗತ್ತೆ ಇದನ್ನ, ಆದ್ರೂ ನಾವು ಬೇಡ, ನಾವು 4 ತಗೊಂತೀವಿ. ಹೌದು 4 ತಗೊಂತೀವಿ ನೋಡಿ. ಇಲ್ಲಿ ಕಪ್ನ ಹೇಳ್ತದೆ ನೋಡಿ, ಸುಮ್ಮನೆ ತಗೊಳ್ಳಲ್ಲ, ಬರೀ 4 ತಗೋತೀವಿ ನಾವು. ಸೂಪರ್ ಬ್ಯಾಟಿಂಗ್ ಕುಮಾರಣ್ಣ, ಹಿಂಗೆ ಆಡಿ, ನೀವೇ ನಮ್ಗೆ ಬೇಕಾಗಿರೋದು. ಸೂಪರ್ ಸೂಪರ್ ಬ್ಯಾಟಿಂಗ್ ಅಣ್ಣ, ಸೂಪರ್ ಕುಮಾರಣ್ಣ. ಇವಾಗಲೂ ಬಾಲ್ ನೋಡಿ ಬೌಂಡ್ರಿಯಿಂದ ಆಚೆ ಹೋಗಿದೆ ನಮಗೆ. ಬರೀ ಬೌಂಡ್ರಿ ತಗೋತೀವಿ ನಾವು, ಬರೀ 4 ತಗೋತೀವಿ, ಜಾಸ್ತಿ ತಗೊಳ್ಳಲ್ಲ. ಉಸುರು ತಗೊಳ್ಳಿ ಹೇಳಿದ್ರೆ ಉಸುರು ತಗೋತಾ ಇದೀವಿ. ವೈಡಾ ಬೇಡ ಬಿಡಿ, ವೈಡ್ ಆ ಥರ ಎಲ್ಲ ನಾನು ತಗೊಳ್ಳಲ್ಲ, ಬೇಡ ಬಿಡಿ. ನೋಡಿ ಸ್ನೇಹಿತರೆ, ನಮ್ಮ ಟೀಮು ಕುಮಾರಣ್ಣ ಅವರು 1 ಓವರ್ಗೆ 9 ರನ್ ಹೊಡೆದಿದ್ದಾರೆ. ನಮ್ಮ ಗೆಲುವಿನ ಹಾದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇರುವಾಗ ನಾವೇ ಕೆಲ್ಸದಲ್ಲಿ ತಗೊಳ್ಳೋದು. ಸೂಪರ್ ಬ್ಯಾಟಿಂಗ್ ಕುಮಾರಣ್ಣ, ಸೂಪರ್. ಸೂಪರ್ ಬ್ಯಾಟಿಂಗ್ ಕುಮಾರಣ್ಣ. ಒಂದು ಪಿಚ್ಚಿಂದ ಆಚೆ ಬಿಡಿದೆ, ಬೌಂಡ್ರಿಯಿಂದ ಆಚೆ ಕಡೆ ಪಿಚ್ ಬಿದ್ದಿದೆ. ಅದರಿಂದ ಕುಮಾರಣ್ಣ ಅವರು ಔಟ್ ಆಗಿದ್ದಾರೆ. ದಯವಿಟ್ಟು ವಿಚಾರಿಸಬೇಕು. ಕುಮಾರಣ್ಣ ಅವರಿಗೆ ಒಂದು ದೊಡ್ಡ ಚಪಾಲೆ ನಮ್ಮ ಕಡೆಯಿಂದ. ರಾಜು ಬಾಯ್ ಅಕಾಡಕ್ಕೆ ಆಮೇಲೆ ಸುಧಾಕರ್ ಅವರು ಮಾರಕ ಬೌಲಿಂಗ್ ಮಾಡಿ ಮತ್ತೆ ಅಣ್ಣ ಒಂದು ವೈಡ್ ಹೋಗಿ. ಇಲ್ಲ 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 ನಾನು ನೀವು ಆಡ್ತೀರಾ ಅಂತ ಜೋರ ಹೊಡೆದ್ರೆ ನೀವು ಲಕ್ಷ್ಮಣ ಅವನಲ್ಲ ಅದು. ಓ ಎಂತ ಬ್ಯಾಟಿಂಗು. ಹೋಗಿ ಲಕ್ಷ್ಮಣ್. ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 21ಕ್ಕೆ ವಿನ್ನು, 13 ರನ್ ಆಗಿದೆ. 8 ರನ್ ಬೇಕು. ಆ ಕಡೆ ಟೀಮ್ನ ನಾಯಕರು ಯಶವಂತಣ್ಣವರು ಭಾಳ ಯುಕ್ತಿಯಿಂದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಲಕ್ಷ್ಮಣ್ ಅವರು ಬಹಳ ಯುಕ್ತಿಯಿಂದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಅಣ್ಣವರು ಹೊಸ ಬೌಲರ್ ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ಯಶವಂತ್ ಅವ್ರು ಗೆದ್ಬಿಟ್ಟಿದ್ದಾರೆ. ನಾವು ಸೋತ್ಬಿಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಆಫೀಸ್ ಇದು ಚೌಡೇಶ್ವರಿ ದೇವಿ ಪ್ರಸನ್ನ. ಚೀಟಿ ವಿವರ ನೋಡಿ, ಎಲ್ಲ ಚೀಟಿ ಇದೆ. ಚೀಟಿ ಬೇಕಾದ್ರೆ ಬಂದು ಹಾಕ್ಬೋದು. ನೋಡಿ, ಇಲ್ಲಿ ಫೋನ್ ನಂಬರ್ಸ್ ಇದೆ. ವಿಷಣ್ ಅವ್ರದ್ದು, ಪ್ರಕಾಶನ್ ಅವ್ರದ್ದು, ಸುರೇಶನ್ ಅವ್ರದ್ದು, 3 ಫೋನ್ ನಂಬರ್ ಇದೆ. ಬೇಕಾದ್ರೆ ಚೀಟಿ ಗೀಟಿ ಬೇಕಾದ್ರೆ ಹಾಕ್ಬೋದು ಅನ್ನೋದಾದರೆ ಬೇಕಾದ್ರೆ ಬಂದು ಹಾಕಿ. ಕರೆಕ್ಟಾಗಿ ನಡೀತಿದೆ. 8 ವರ್ಷದಿಂದ ನಡೀತಾ ಇದೆ ಇದು. ನೋಡಿ, ಇವರೇ ವಿಷಣ್ ಅವರು, ಈ ಆಫೀಸ್ ಮಾಲೀಕರು. ಇವರ ಒಂದು ಕೈ ಹಸ್ತದಿಂದ, ಕೈ ಗುಣದಿಂದ ಎಲ್ಲ ವ್ಯವಹಾರಗಳು ನಡೀತಾ ಇದೆ. ಇದರಿಂದ ಸುಮಾರು ಚಾಲಕರು ಭಾಳ ಒಂದು ಅನುಕೂಲನ ಪಡ್ಕೊತಾ ಇದ್ದಾರೆ. ನೋಡಿ, ಎಲ್ಲ ಫೆಸಿಲಿಟೀಸ್ ಇದೆ ಸ್ನೇಹಿತರಲ್ಲಿ. ನೋಡಿ, ಆಯಿಲ್ ಸರ್ವಿಸ್, ವೆಹಿಕಲ್
ಟ್ಯಾಕ್ಸ್ ಇನ್ಶೂರೆನ್ಸ್ FC TP ನೇಮ್ ಟ್ರಾನ್ಸ್ಫರ್ RTO ಕೆಲಸ ಏನಿದ್ರು ಮಾಡ್ಕೊಡ್ತಾರೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಆಯಿತು, ಆಟ ಆಯಿತು, ಹೋಗುತ್ತೆ, ಲೇಟ್ ಆಗುತ್ತೆ, ಅದಕ್ಕೆ ನಾವು ಹೊರಡ್ತಾ ಇದ್ದೀನಿ. ಅವ್ರು ಬಂದು ಇನ್ನೂ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ